ತಂದೆ ನಾರಾಯಣ. ನಮಸ್ಕಾರಗಳು. ಈಗ ನಾನು ಮಾಘ ಮಾಸದ 20ನೇ ಅಧ್ಯಾಯವನ್ನು ತಮ್ಮ ಮುಂದೆ ಇಡಲಿಕ್ಕಿದ್ದೇನೆ. ಇದು ಸಮುದ್ರ ಮಂಥನದ ಕುರಿತಾಗಿದ್ದಂತಹ ಅಧ್ಯಾಯ. ವೃತ್ಸಮವನ ಮಾತು ಕೇಳಿದ ಜನ್ಮು ಮುನೀಂದ್ರ ಮಾಘ ಶುಕ್ಲ ಏಕಾದಶಿಯ ದಿನ ಮಾಡಿದ ಸ್ನಾನದಿಂದ ಅಶ್ವಮೇಧ ಯಾಗದ ಫಲವನ್ನು ಪಡೆದವರು ಯಾರು ದಯಮಾಡಿ ತಿಳಿಸಬೇಕು ಅಂತ ಪ್ರಾರ್ಥಿಸ್ತಾರೆ. ಆಗ ಕೃತ್ಸಮದರು ಹೇಳುತ್ತೇರ ಕೇಳು. ಹಿಂದೆ ದೇವಾಸುರನು ಅಮೃತಕ್ಕಾಗಿ ಕ್ಷೀರಸಾಗರನ್ನು ಮತಿಸಿದರು. ಅಮೃತದಿಂದ ಅಮೃತ ಪ್ರಾಪ್ತಿಯಾಯಿತಲ್ಲವೇ? ಮಂದರ ಪರ್ವತವನ್ನು ಕಡಗೋಲನ್ನಾಗಿಯೂ ವಾಸುಕಿ ಎಂಬ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡರು. ಮಥನ ಆರಂಭವಾಯಿತು. ಈ ಮಥನ ಕಾಲದಲ್ಲಿ ಒಂದೊಂದೇ ವಸ್ತುಗಳು ಉದ್ಭವಿಸತೊಡಗಿದವು. ಲಕ್ಷ್ಮೀದೇವಿಯು ಸಮುದ್ರ ರಾಜನ ತನೆಯಾಗಿ ಹುಟ್ಟಿದಳು. ಅವಳನ್ನು ವೈಕುಂಠಾಧಿಪತಿಯಾದ ಶ್ರೀಹರಿಯು ವರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಬಳಿಕ ಐರಾವತ ಎಂಬ ಆನೆ, ಉಚ್ಚಶ್ರವಸ್ಸು ಎಂಬ ಕುದುರೆ, ಕಾಮಧೇನು ಎಂಬ ಗೋವು, ಕೇಳಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ, ಇವು ಒಂದೊಂದಾಗಿ ಹುಟ್ಟಿದವು. ಇವೆಲ್ಲ ಮಹಾವಿಷ್ಣುವಿನ ಕೃಪೆಯಿಂದ ದೇವೇಂದ್ರನಿಗೆ ಸಿಕ್ಕಿದವು. ಮಂದರಗಿರಿಯನ್ನು ತನ್ನ ಬೆನ್ನ ಮೇಲೆ ಶ್ರೀಹರಿಯೇ ಕೂರ್ಮನಾಗಿ ಎತ್ತಿ ಹಿಡಿದಿದ್ದನು. ಕ್ಷಣಕಾಲದಲ್ಲಿ ಎಲ್ಲೆಲ್ಲೂ ಹಾಹಾಕಾರ ಉಂಟಾಯಿತು. ಕಾರಣ ಮಥನ ಕಾಲದಲ್ಲಿ ವಿಷದ ಉತ್ಪಾದನೆಯಾಗಿತ್ತು. ಹಾಲಾಹಲವೆಂಬ ವಿಷವು ಭೂಲೋಕವಲ್ಲದೆ ಮೇಲಿನ ಲೋಕಗಳನ್ನು ಕೂಡ ಪ್ರಜ್ವಲಿಸತೊಡಗಿದವು. ಅಮೃತ ಹುಟ್ಟಬೇಕಾದ ಕಡೆ ವಿಷ ಉಕ್ಕಿದರೆ ಯಾರು ತಾನೇ ಅಲ್ಲಿದ್ದಾರು? ಕೂಡಲೇ ದಾನವರು, ದೇವತೆಗಳು ಲೋಕರಕ್ಷಕನಾದ ಪರಮೇಶ್ವರನನ್ನು ಬೇಡಿದರು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಎಂದು ಸ್ತುತಿಸಿ ತಮ್ಮನ್ನೆಲ್ಲ ಈ ವಿಷಜ್ವಾಲೆಯಿಂದ ರಕ್ಷಿಸೆಂದು ಪ್ರಾರ್ಥಿಸಿದರು. ಶಂಕರನು ತಕ್ಷಣ ಪ್ರತ್ಯಕ್ಷನಾಗಿ ವಿಷವನ್ನು ಭಕ್ತರ ರಕ್ಷಣೆಗಾಗಿ ತಾನೇ ನುಂಗಿದನು. ಆದರೆ ವಿಷವನ್ನು ಪೂರ್ತಿ ಒಳಗೆ ತೆಗೆದುಕೊಳ್ಳದೆ ಕಂಠದಲ್ಲಿಯೇ ನಿಲ್ಲಿಸಿದನು. ಇದರಿಂದ ಅವನಿಗೆ ವಿಷಕಂಠ ಎಂಬ ಹೆಸರು ಉಂಟಾಯಿತು. ದೇವದಾನವರಿಗೆ ಸಮಾಧಾನವಾಯಿತು. ಮಥನ ಮುಂದುವರಿಯಿತು. ಸಮುದ್ರವನ್ನು ಕಳೆಯುತ್ತಿದ್ದಂತೆ ಅಮೃತ ಕುಂಭ ದೊರೆಯಿತು. ಪ್ರಪಂಚವೇ ಹೀಗೆ. ಒಂದು ವಸ್ತುವಿಗಾಗಿ ಎಷ್ಟೋ ಜನ ಪ್ರಯತ್ನಿಸುತ್ತಾರೆ. ಆದರೆ ಅದು ದೊರಕಿದಾಗ ತನಗೆ ಬೇಕು ಎಂದು ಜಗಳವಾಡ್ತಾರೆ. ಇದೀಗ ಕುಂಭವನ್ನು ಅಪಹರಿಸಬೇಕೆಂದು ರಾಕ್ಷಸರು ದೇವತೆಗಳು ನಿರ್ಧರಿಸಿದರು. ಆದರೆ ಇದರಿಂದ ಮುಂದಾಗುವ ತೊಂದರೆಯನ್ನು ಗುರುತಿಸಿದ ಮಹಾವಿಷ್ಣು ಅವರನ್ನು ಆಕರ್ಷಿಸಿ ಅಮೃತ ಕುಂಭ ಅಪಹರಿಸುವುದನ್ನು ತಡೆಯಬೇಕೆಂದು ಮೋಹಿನಿ ರೂಪವನ್ನು ಧರಿಸಿದ. ಮೋಹಿನಿ ನೋಡಲು ಅಪಾರ ಸುಂದರಿ ಇದ್ದಳು. ಅವಳು ಲತೆಯಂತೆ ಬಳಕುತ್ತಾ ಬಂದಳು. ದೇವಾಸುರರು ಆ ಮೋಹಿನಿಯನ್ನೇ ನೋಡುತ್ತಾ ಮೈಮರೆತರು ನಿಂತರು. ಆಗ ಮೋಹಿನಿ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ದೇವಾಸುರರಿಗೆ ಹೀಗೆ ಹೇಳ್ತಾಳೆ. ದೇವಾಸುರರೇ, ನೀವು ಅಮೃತಕ್ಕಾಗಿ ಬಯಸಿ ಮಂದರಗಿರಿಯಿಂದ ಸಮುದ್ರ ಮಥನ ಮಾಡಿದ್ದು ಸಾರ್ಥಕವಾಯಿತು. ಆದರೆ ಅಮೃತವನ್ನು ಸರಿಸಮವಾಗಿ ಹಂಚಿಕೊಂಡು ಸವಿಯಬೇಕಾದುದು ಸರಿಯಷ್ಟೇ. ಆ ಕೆಲಸಕ್ಕೆ ನಿಯೋಜಿಸಲ್ಪಟ್ಟು ನಾನು ಬಂದಿದ್ದೇನೆ. ಆ ಅಮೃತವನ್ನು ನಾನು ನಿಮಗೆ ಸರಿಸಮವಾಗಿ ಹಂಚಿಕೊಡುತ್ತೇನೆ. ನೀವು ಸಾಲಾಗಿ ಕುಳಿತುಕೊಳ್ಳಬೇಕಲ್ಲ ಅಂತ ಹೇಳ್ತಾರೆ. ದೇವಾಸುರರಿಗೆ ಅಮೃತಕ್ಕಿಂತ ಮೋಹಿನಿಯ ಆಕರ್ಷಣೆಯೇ ಹೆಚ್ಚಾಯಿತು. ಅವಳ ನೃತ್ಯ ಲಾಸ್ಯಗಳು ಮೈಮರೆಸಿದವು. ಮೋಹಿನಿಯು ಮರಳು ಮಾತುಗಳಿಗೆ ಬೆರಗಾಗಿ ಇಬ್ಬರು ಒಂದೊಂದು ಪಕ್ಕ ಕುಳಿತರು. ಅಂದ್ರೆ ರಾಕ್ಷಸರೊಂದು ಪಕ್ಕ, ದೇವತೆಗಳೊಂದು ಪಕ್ಕ ಕುಳಿತರು. ಮೋಹಿನಿಯ ಕೈಯಲ್ಲಿ ಅಮೃತ ಕುಂಭ. ಅವಳು ಬಳಕುತ್ತಾ ಬಂದು ದೇವತೆಗಳಿಗೆ ಅಮೃತವನ್ನೆಲ್ಲ ಹಂಚುತ್ತಾ ಇದ್ದಳು. ರಾಕ್ಷಸರಿಗೆ ಹಂಚುವಂತೆ ನಟಿಸಿ ಕೇವಲ ಮರಳು ಮಾತುಗಳನ್ನು ಆಡುತ್ತಿದ್ದಳು. ರಾಕ್ಷಸರ ಪೈಕಿ ಮೋಹಿನಿಯು ಮಾಡಬಹುದಾದ ಈ ಅನ್ಯಾಯವನ್ನು ಊಹಿಸಿದ್ದ ರಾಹುಕೇತುಗಳು ತಮಗೆ ಅಮೃತ ಸಿಗದಿದ್ದರೆ ಅಮರತ್ವ ದಕ್ಕದೆಂದು ತಾವು ದೇವತೆಗಳಂತೆ ರೂಪ ತಾಳಿ ಮೊದಲೇ ದೇವತೆಗಳ ಸಾಲಿನಲ್ಲಿ ಕುಳಿತು ಬಿಟ್ಟಿದ್ದರು. ಆದರೆ ಸಕಲವನ್ನು ಬಲ್ಲ ಮಹಾವಿಷ್ಣು ಇದನ್ನು ಗಮನಿಸಿ ಇಬ್ಬರು ರಾಕ್ಷಸರು ಕುಡಿದಿದ್ದ ಅಮೃತವು ಗಂಟಲಿನಿಂದ ಕೆಳಗಿಳಿಯುವ ಮೊದಲೇ ತನ್ನ ಚಕ್ರದಿಂದ ಅವರ ತಲೆಗಳನ್ನು ಕತ್ತರಿಸಿ ಬಿಟ್ಟನು. ಈ ಪ್ರಯತ್ನದಲ್ಲಿ ಅಸುರರಿಗೆ ಸೋಲಾಗಿತ್ತು. ನಿರುಪಾಯರಾಗಿ ರಾಕ್ಷಸರು ತಮ್ಮ ಗ್ರಹಗಳಿಗೆ ಹಿಂದಿರುಗಿದರು. ಬಳಿಕ ಮೋಹಿನಿ ರೂಪ ತಾಳಿ ಬಂದಿದ್ದವನು ಮಹಾವಿಷ್ಣು ಎಂಬುದಾಗಿ ತಿಳಿಯಿತು. ರಾಹುಕೇತುಗಳಿಬ್ಬರು ಪರಮಾತ್ಮನ ಬಳಿಗೆ ಬಂದು, ನಮ್ಮದು ಅಪರಾಧವಾಯಿತು. ನಮ್ಮ ತಲೆಗಳು ಕತ್ತರಿಸಲ್ಪಟ್ಟ ಮೇಲೆ ಇತ್ತ ಸಾವೂ ಇಲ್ಲ, ಅತ್ತ ಬದುಕೂ ಇಲ್ಲದಂತಾಗಿದೆ. ನಾವು ಏನನ್ನು ತಿಂದು ಜೀವಿಸುವುದೆಂಬುದನ್ನು ನೀವೇ ಹೇಳಬೇಕು ಸ್ವಾಮಿ ಅಂತ ಪ್ರಾರ್ಥಿಸ್ತಾರೆ. ಆಗ ವಿಷ್ಣು, ರಾಹುಕೇತು, ನೀವು ನವಗ್ರಹಗಳಲ್ಲಿ ಒಬ್ಬೊಬ್ಬರಾಗಿ ಇದ್ದು ಸರದಿಯಂತೆ ಪೂರ್ಣಿಮೆ ಮತ್ತು ಅಮಾವಾಸ್ಯೆಗಳಂದು ಸೂರ್ಯಚಂದ್ರರನ್ನು ಆಹಾರವಾಗಿ ಸೇವಿಸುತ್ತಾ ಇರಿ. ಅವು ಗ್ರಹಣ ಕಾಲ ಎನಿಸುತ್ತವೆ ಎಂದು ಹೇಳಿ ಅಂತರ್ಧಾನ ಮಾಡ್ತಾರೆ.
ದೇವತೆಗಳು ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಅಮೃತವನ್ನು ಪಡೆದು ದೇವಲೋಕಕ್ಕೆ ತೆರಳಿದರು. ದೇವತೆಗಳಿಗೆ ಮೋಹಿನಿಯು ಅಮೃತವನ್ನು ಹಂಚುವಾಗ ಒಂದೆರಡು ತೊಟ್ಟು ಅಮೃತ ಹನಿಗಳು ನೆಲದ ಮೇಲೆ ಬಿದ್ದ ಜಾಗದಲ್ಲಿ ಪಾರಿಜಾತ ಹಾಗೂ ತುಳಸಿ ಎಂಬ 2 ಪವಿತ್ರ ಗಿಡಗಳು ಹುಟ್ಟಿದವು. ಅವುಗಳನ್ನು ನಾವು ಈಗಲೂ ಕಾಣಬಹುದು ಭೂಮಿ ಮೇಲೆ. ಈ ಗಿಡಗಳನ್ನು ಸತ್ಯಜಿತ್ ಎಂಬ ಶೂದ್ರನೊಬ್ಬನು ಶ್ರದ್ಧೆಯಿಂದ ನೀರೆರೆದು ಬೆಳೆಸುತ್ತಾ ಇದ್ದನು. ಇಡೀ ಜಾಗದಲ್ಲಿ ಒಂದು ಹೂ ತೋಟವೇ ಉಂಟಾಯಿತು. ಶೂದ್ರನಿಗೆ ಪುಟ್ಟ ಪುಟ್ಟ ಹೂಗಳನ್ನು ಮಾರಿ ಜೀವಿಸುವುದೇ ವೃತ್ತಿಯಾಯಿತು. ತುಳಸಿ ಹಾಗೂ ಪಾರಿಜಾತ ವೃಕ್ಷವು ಚೆನ್ನಾಗಿ ಬೆಳೆದವು. ಪಾರಿಜಾತ ದೊಡ್ಡ ವೃಕ್ಷವಾಯಿತು. ಆದರೆ ಯಾವುದೇ ಆಕರ್ಷಣೆ ವಸ್ತುವನ್ನು ಎತ್ತರದ ಸ್ಥಿತಿಯಲ್ಲಿರುವವರು ಪಡೆಯಲು ಕಾತರರಾಗಿರುತ್ತಾರೆ. ಒಮ್ಮೆ ದೇವೇಂದ್ರನು ಪಾರಿಜಾತ ವೃಕ್ಷವನ್ನು ಕಂಡು ಆಕರ್ಷಿತನಾದನು. ಪಾರಿಜಾತ ಹೂವುಗಳ ಪರಿಮಳ ಅವನಿಗೆ ಆ ಜಾಗವನ್ನು ಬಿಟ್ಟು ಹೋಗಲು ಮನಸ್ಸು ಕೊಡಲಿಲ್ಲ. ಗಗನ ಮಾರ್ಗದಲ್ಲಿ ಹೋಗುತ್ತಿದ್ದ ಇಂಥ ಕೆಳಗಿಳಿದು ಸುವಾಸನಯುಕ್ತ ಪಾರಿಜಾತ ಹೂವನ್ನು ತನಗೆಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹೋಗಿ ಸುರಲೋಕದ ಸ್ತ್ರೀಯರಿಗೂ ತನ್ನ ಹೆಂಡತಿಯಾದ ಶಚಿದೇವಿಗೂ ಕೊಟ್ಟರು. ಅವರೆಲ್ಲ ಆ ಹೂವಿನ ಪರಿಮಳದಿಂದಾಗಿ ದಿನವೂ ಆ ಹೂವನ್ನು ತಂದು ಕೊಡಬೇಕೆಂದು ಇಂದ್ರನಿಗೆ ಪ್ರಾರ್ಥಿಸಿದರು. ಇಂದ್ರನ ಪ್ರತಿನಿತ್ಯ ಹೂಗಳನ್ನು ತರಲು ಒಬ್ಬ ದೂತನನ್ನು ಗೊತ್ತು ಮಾಡಿದನು. ಇಂದ್ರನಿಂದ ನಿಯೋಜಿತನಾದ ಆ ದೂತನು ಪ್ರತಿದಿನವೂ ಭೂಲೋಕದಲ್ಲಿ ಶೂದ್ರನು ಬೆಳೆಸಿದ ತೋಟದಿಂದ ಪಾರಿಜಾತ ಹೂವನ್ನು ಯಾರಿಗೂ ತಿಳಿದಂತೆ ಒಯ್ದು ದೇವಲೋಕಕ್ಕೆ ಮುಟ್ಟಿಸುತ್ತಿದ್ದನು. ಇದು ಒಂದು ದಿನ ಶೂದ್ರನಿಗೆ ಗೊತ್ತಾಯಿತು. ಅವನಿಗೆ ಬೇಸರವಾಗಿ ಹೂಗಳನ್ನು ಒಯ್ಯುತ್ತಿರುವವನನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಲೇಬೇಕೆಂದು ಒಂದು ದಿನ ತೋಟದಲ್ಲೇ ಯಾರಿಗೂ ತಿಳಿದಂತೆ ಕಾಯುತ್ತಾ ಕುಳಿತನು. ದೇವಲೋಕದಿಂದ ಆಗಮಿಸಿದ ದೇವದೂತನು ಆ ದಿನ ಶೂದ್ರನ ಕೈಗೆ ಸಿಕ್ಕು ಆದರೆ ದೇವದೂತ ತನಗೆಂದು ದೇವತಾ ಶಕ್ತಿಯಿಂದ ಗಗನಕ್ಕೆ ಹಾರಿ ಹೋಗಿ ಬೇಗನೆ ದೇವಲೋಕವನ್ನು ಸೇರಿ ದೇವೇಂದ್ರನಿಗೆ ವಿಷಯ ತಿಳಿಸಿದನು. ಆದರೆ ದೇವೇಂದ್ರ ದೂತನೇ ನಿನಗೆ ನನ್ನ ನೆರವಿದೆ. ನೀನು ಎಷ್ಟಾದರೂ ದೇವಲೋಕದವನು, ಮಾನವರಿಗೆ ಹಂಚಬೇಕಿಲ್ಲ. ಗಗನ ಮಾರ್ಗದಲ್ಲಿ ಸಂಚರಿಸುವ ಶಕ್ತಿ ಇರುವುದರಿಂದ ಹೂಗಳನ್ನು ತರುವ ಕೆಲಸ ನಿಲ್ಲಿಸಬೇಡ ಎಂದು ಹೇಳ್ತಾನೆ. ದೇವದೂತ ಹೂಗಳನ್ನು ಅಪಹರಿಸುವುದನ್ನು ಬಿಡಲಿಲ್ಲ. ಇದರಿಂದ ತೋಟಗಾರನಿಗೆ ಬಹಳ ದುಃಖ ಆಯಿತು. ಯಾಕೆಂದ್ರೆ ಅವನು ಬಹಳ ಕಷ್ಟಪಟ್ಟು ಬೆಳೆಸಿದ್ದ ನೋಡಿ ಅದನ್ನ. ಕಡೆ ತೋಟಗಾರ ಹೇಗಾದ್ರೂ ಮಾಡಿ ಹೂಗಳ ಅಪಹರಣ ನಿಲ್ಲಿಸಬೇಕೆಂದು ನಿರ್ಧರಿಸಿ ಶ್ರೀಹರಿ ಪೂಜೆ ನಿರ್ಮಾಲ್ಯವನ್ನು ತೋಟದ ಹೊರಗೂ ಪಾರಿಜಾತ ವೃಕ್ಷದ ಮೇಲೂ ಚೆಲ್ಲಿದನು. ದೇವದೂತನ ಎಂದಿನಂತೆ ಮರವನ್ನೇರಿ ಹೂಗಳನ್ನು ಕೊಯ್ಲು ತೊಡಗಿದಾಗ ಅವನ ಕಾಲಿಗೆ ನಿರ್ಮಾಲ್ಯವು ಸೋಕಿತು. ಇದು ಒಂದು ದೋಷವಾಗಿ ಅವನಿಗೆ ಗಗನಗಾಮಿ ಶಕ್ತಿಯೇ ಇಲ್ಲದಾಯಿತು. ಅವನೊಬ್ಬ ಮಾನವನಂತೆ ನೆಲದ ಮೇಲೆಯೇ ನಿಲ್ಲಬೇಕಾಯಿತು. ಹೆದರಿ ಹೋದ ದೇವದೂತನು ತನ್ನನ್ನು ಗುಡಿಯಲ್ಲಿ ಬಂದ ಶೂದ್ರನಿಗೆ, ಅಯ್ಯ ತೋಟಗಾರ, ನಾನು ನನ್ನ ಒಡೆಯನಾದ ದೇವೇಂದ್ರನ ಆಜ್ಞೆಯಂತೆ ನಿನ್ನ ತೋಟದ ಹೂವನ್ನು ಕಿತ್ತು ಒಯ್ಯುತ್ತಿರುವೆನೆ ಹೊರತು ನನಗಾಗಿ ಅಲ್ಲ. ನನ್ನಂತಹ ದೇವದೂತನನ್ನು ನೆಲದ ಮೇಲೆ ಉಳಿಯುವಂತೆ ಮಾಡಿದ ನೀನು ಸಾಮಾನ್ಯನೇ ಅಲ್ಲ ಅಂತ ಹೇಳ್ತಾನೆ. ತೋಟಗಾರನು ಅದೇ ಅವನಿಗೆ ತಕ್ಕ ಶಿಕ್ಷೆ ಎಂದು ಭಾವಿಸಿ ಇಳಿಯೇರಲು ಬಿಟ್ಟು ಮನೆಗೆ ಹೋಗ್ತಾನೆ. ತೋಟಗಾರ ಹೋದ ಮೇಲೆ ದೇವದೂತನ ಎಂತಹ ಕೆಲಸವಾಗಿ ಹೋಯಿತು. ದೇವೇಂದ್ರನು ಸಿಟ್ಟಾಗುವನು. ನಾನಂತೂ ಸುರಲೋಕಕ್ಕೆ ಹೋಗುವ ಆಗಿಲ್ಲ ಎಂದು ತೋಟದಲ್ಲಿಯೇ ಉಳಿದನು. ಇತ್ತ ದೇವೇಂದ್ರನಿಗೂ ಹೂಗಳು ಸಕಾಲಕ್ಕೆ ಬರಲಿಲ್ಲ. 3 ದಿನಗಳ ಕಾಲ ಕಾದು ನೋಡಿದನು. ಅವನಿಗೆ ತನ್ನ ದೂತನು ಕಷ್ಟದಲ್ಲಿ ಸಿಕ್ಕಿ ಬಿದ್ದಿರುವನು ಎಂದು ಅನಿಸಿತು. ಬೇಗನೆ ಹೋಗಿ ಕರೆತರಬೇಕೆಂದು ಅಂದುಕೊಂಡನು. ಇಲ್ಲಿಗೆ 20ನೇ ಅಧ್ಯಾಯ ಸಮಾಪ್ತವಾಯಿತು. ಧನ್ಯವಾದಗಳು. ತಂದೆ ನಾರಾಯಣ.